ನೀವು ವಿಂಡೋಸ್ ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ನಿಮಗೆ ಯಾವಾಗಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ಬೇಕು ಅಂದರೆ ನೀವು ಚಾರ್ಜಿಂಗ್ ಹಾಕಿ ಯೂಸ್ ಮಾಡಬೇಕು. ನೀವು ಇಂಟೆಲ್ ಅಥವಾ ಎ ಎಮ್ ಡಿ ಪ್ರೊಸೆಸರ್ಸ್ ನೋಡಿದ್ರೆ ಕೋರ್ ಸೀರೀಸ್, ಕೋರ್ ಅಲ್ಟ್ರಾ ಸೀರೀಸು ಅವೆಲ್ಲ ಏನಾಗುತ್ತೆ, ಆರ್ಮ್ ಬೇಸ್ ಚಿಪ್ಸೆಟ್ ಅಲ್ಲ, ನಾರ್ಮಲ್ ಚಿಪ್ಸೆಟ್ಸ್ ಎಕ್ಸ್ ಆರ್ಕಿಟೆಕ್ಚರ್ ಬೇಸ್ ಆಗಿರುತ್ತಲ್ಲ, X64 ಅಥವಾ X86 ಆರ್ಕಿಟೆಕ್ಚರ್, ಅದ್ರ ಮೇಲೆ ಬೇಸ್ ಆಗಿರೋ ಚಿಪ್ಸ್ ನೀವು ಡಿಸೈನ್ ಮಾಡಿ ನೋಡಿದ್ರೆ ಮೋರ್ ಪವರ್ ಕನ್ಸ್ಯೂಮ್ ಮಾಡುತ್ತೆ. ನೀವು ಅದನ್ನ ಬ್ಯಾಟ್ರಿ ಮೇಲೆ ರನ್ ಮಾಡ್ತಿದ್ದೀರಾ ಅಂದ್ರೆ ಅದು ಲೋ ಪವರ್, ಲೈಕ್ ಇವಾಗ ಚಾರ್ಜಿಂಗ್ ಅಲ್ಲಿ ಅದು 35 ವಾಟ್ಸ್ ಕನ್ಸ್ಯೂಮ್ ಮಾಡ್ತಿದೆ ಅಂದ್ರೆ ಬ್ಯಾಟ್ರಿನಲ್ಲಿ 15 ವಾಟ್ಸೇ ಕನ್ಸ್ಯೂಮ್ ಮಾಡುತ್ತೆ. ಸೊ ಇಟ್ ಇಸ್ ಬೆಸ್ಟ್ ಅಡ್ವೈಸ್ ನೀವು ಯಾವಾಗಲೂ ಅದನ್ನ ಚಾರ್ಜಿಂಗ್ ಹಾಕಿ ಯೂಸ್ ಮಾಡಿ. ಚಾರ್ಜಿಂಗ್ ಹಾಕಿ ಯೂಸ್ ಮಾಡಿದ್ರೆ ನಿಮಗೆ ಸ್ಲೈಟ್ ಪರ್ಫಾರ್ಮೆನ್ಸ್ ಬೂಸ್ಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಹ್ಯಾಂಗಿಂಗ್ ಅಥವಾ ಲ್ಯಾಗಿಂಗ್ ಪ್ರಾಬ್ಲಮ್ಸ್ ಕಮ್ಮಿ ಆಗಬಹುದು. ಇದನ್ನ ಟ್ರೈ ಮಾಡಿ ನೋಡಿ ಒಂದ್ಸರಿ. ಸೊ ಇದರಿಂದ ನಿಮ್ಗೆ ಕ್ವಶನ್ಸ್ ರೈಸ್ ಆಗ್ಬೋದು, ಬ್ಯಾಟ್ರಿ ಇಶ್ಯೂಸ್ ಏನಾಗಲ್ವಾ, ಬ್ಯಾಟ್ರಿ ಹೆಲ್ತ್ ಹಾಳಾಗಲ್ವಾ ಅಂತ. ಅದು 100% ಚಾರ್ಜ್ ಆದ್ಮೇಲೆ ಬ್ಯಾಟ್ರಿ ವಿಲ್ ನಾಟ್ ಎಕ್ಸೆಪ್ಟ್ ಎನಿ ಮೋರ್ ಪವರ್, ಅದನ್ನ ಕನ್ಸ್ಯೂಮ್ ಮಾಡಲ್ಲ ಅದು ಬ್ಯಾಟ್ರಿನ. ಇಟ್ ವಿಲ್ ಬಿ ಕೆಪ್ಟ್ ಐಡಲ್. ಸೊ ಈವನ್ ಇಫ್ ಯುವರ್ ಡೇ ಟು ಡೇ ಬೇಸ್ ನಲ್ಲಿ ನೀವು ಅದನ್ನ ಚಾರ್ಜಿಂಗ್ ಹಾಕಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಯುವರ್ ಬ್ಯಾಟ್ರಿ ಲೈಫ್ ಇಸ್ ಆಲ್ಮೋಸ್ಟ್ ಗುಡ್. ಅದ್ರಲ್ಲಿ ಏನು ಚೇಂಜಸ್ ಮಾಡಕ್ ಹೋಗಬೇಡಿ. ಇದೇ ತರ ನಿಮ್ಮ ಹತ್ರ ಏನಾದ್ರು ಕ್ವಶನ್ಸ್ ಗಳಿದ್ರೆ ಕಮೆಂಟ್ ನಲ್ಲಿ ಹೇಳಿ, ಅದನ್ನ ನಾನು ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ.